ಹಾಯ್ ಗಾಯ್ಸ್, ತುಂಬ ದಿನ ಆಯಿತು ವೀಡಿಯೋ ಮಾಡಿಲ್ಲ. ವೀಡಿಯೋ ಮಾಡೋ ಉದ್ದೇಶ ಏನಂದರೆ ಈ ರಿಗಾರ್ಡಿಂಗ್ ಈ ಲೈಟ್ ಬಗ್ಗೆ. ಈ ಲೈಟು ಸೂಪರ್ ಸ್ಪ್ಲೆಂಡರ್ 125 ಎಕ್ಸ್ಟೆಕ್ ಬೈಕ್, ಈ ಲೈಟ್ಸ್ ಏನಿದೆಯಲ್ಲ, ಇದು ಖಾಲಿ ಜಾಗದಲ್ಲಿ ನಿಂತಾಗ ಮಾತ್ರ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಹೈ ಬೀಮ್ ಕೊಟ್ಟರು ಕೂಡ ಏನು ಎಫೆಕ್ಟಿವ್ ಇರೋಲ್ಲ. ಮುಂದ್ಗಡೆಯಿಂದ ಯಾವ್ದಾರ ಗಾಡಿ ಬಂದರೂ ಕೂಡ ನಿಮಗೇನೂ ಕಾಣಿಸಲ್ಲ. ಸ್ವಲ್ಪ ರನ್ನಿಂಗಲ್ಲಿ ಸುತ್ತಮುತ್ತ ಕತ್ಲಿದ್ದ ಕೂಡ ನಿಮಗೇನೂ ಕಾಣಿಸಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಫಾಗ್ಲೈಟ್ ಹಾಕ್ಕೊಂಡಿದ್ದೀವಿ. ಸೊ ಫಾಗ್ಲೈಟ್ ಹಾಕ್ಕೊಂಡ್ರೆ ನಿಮಗೆ ವ್ಯತ್ಯಾಸ ಗೊತ್ತಾಗೋದು ಫಾಗ್ಲೈಟ್ ಹಾಕಿದ್ದೀನಿ ಅಂತ. ಸೊ ಫಾಗ್ಲೈಟು ನಿಮಗೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ನಾನು 30+30 ಫಾಗ್ಲೈಟ್ ಹಾಕ್ಕೊಂಡಿದ್ದೀನಿ. ಅದು ಏನು ಬ್ಯಾಟ್ರಿ ಡೈರೆಕ್ಟ್ ತೊಗೊಂಡಿರೋ ಕಾರಣ ಏನು ವೈರಿಂಗ್ ಏನು ಕಟ್ ಆಗಿಲ್ಲ. ಸೊ ಡೈರೆಕ್ಟ್ ಮಾಡಿದ್ದೀವಿ. ಸೊ ನನ್ನ ರೆಕಮೆಂಡೇಷನ್ ಏನಂದರೆ, ನೀವು ಹೈವೇಲಿ ಹೋಗ್ತಿದ್ದೀರಾ ಅಂದರೆ ಅಥವಾ ಸಿಟಿನ ದೂರ ಹೋಗ್ತೀವಿ ಅಂದರೆ ನಿಮಗೆ ಈ ಫಾಗ್ಲೈಟ್ ಬೇಕೇ ಬೇಕು. ಇವಾಗ ಫಾಗ್ಲೈಟ್ ನಾನು ಸ್ವಲ್ಪ ಆ್ಯಂಗಲ್ ಸ್ವಲ್ಪ ಡೌನ್ ಮಾಡಿದ್ದೀನಿ. ಸೊ ನೀವು ಎರಡು ವ್ಯತ್ಯಾಸ ನೋಡ್ಬೋದು. ಲೈಟ್ ಹಾಕಿದ್ರೆ, ಫಾಗ್ಲೈಟ್ ಹಾಕಿದ್ರೆ ಎಷ್ಟು ಲೈಟ್ ಬರುತ್ತೆ ಅಂತ, ಜಾಸ್ತಿ ಲೈಟ್ ಬರುತ್ತೆ. ಇದನ್ನು ಹೆಂಗೆ ಬೆಂಡ್ ಮಾಡ್ಕೊತೀರೋ ಆ ಥರ ಮೇಲದು ಲೈಟ್ ಹರಡುತ್ತೆ. ಇದು ವೈಟ್ ಲೈಟು ನೋಡಿ, ಮೊದಲು ಇಲ್ಲಿರೋ ಲೈಟು ಮುಂದ್ಗಡೆ ಕಂಬದವರೆಗೂ ಅಷ್ಟೇ ಕಾಣಿಸ್ತಿತ್ತು. ಈಗ ಇನ್ನೊಂದು ಲೈಟು ಅಲ್ಲಿ ಹಿಂದ್ಗಡೆವರೆಗೂ ದೂರ ಅಷ್ಟು ಹೋಗಿದೆ. ಸೊ ಫಾಗ್ಲೈಟ್ ಡಬಲ್ ಲೈಟ್ ಹಾಕಿದ್ರೆ ಎರಡು ನಿಮಗೆ ಬೆನಿಫಿಟ್ ಇದೆ. ಸೊ ನನ್ನ ರೆಕಮೆಂಡೇಷನ್ನು, ನೀವು ಆಚೆ ಹೋದರೆ ಎಲ್ಲರ ಹೈವೇಲಿದ್ದರೆ ಫಾಗ್ಲೈಟ್ ಹಾಕ್ಕೊಳ್ಳೋದು ನಿಮ್ಮ ಉತ್ತಮ. ಆ್ಯಸ್ ಪರ್ ರೂಲ್ಸ್ ಪ್ರಕಾರ ನೀವು ಫಾಗ್ಲೈಟ್ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಕ್ಕೂ ಹೋಗಬೇಡಿ, ಸುಮ್ಮನೆ ಅನಾವಶ್ಯಕ. ಸೊ ಥ್ಯಾಂಕ್ ಯು ಗೈಸ್.